ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಲ್ಲ ವೀರಣ್ಣ, ನಮ್ ಪುಟಾಣಿ ಕಾಣ್ತಿಲ್ಲ ಅಂತ ನಮ್ಗೆಲ್ಲ ಅದೆಷ್ಟು ಗಾಬರಿ ಆಗಿತ್ತು ಗೊತ್ತಾ? ನೀವು ಒಳಗ್ ಬರ್ತಾ ಬೇರೆ ಸಿಂಹ ಬೇಟೆ ಅಂತೆಲ್ಲ ಮಾತಾಡ್ಕೊಂಡು ಬಂದ್ರಿ. ಒಂದು ಕ್ಷಣ ಆ ಹಳೆ ಖಡಕ್ ರಣಕಲ್ಲು ವೀರಣ್ಣನ ನೋಡಿದಾಗಾಯ್ತು. ಹೌದು, ನಾವು ಯಾವತ್ತಿದ್ರೂ ಖಡಕ್ ಹಾಗೆ ಇರೋದು. ಆದ್ರೆ ಮನಸ್ಸು ಮಾತ್ರ ಮಗು ಥರ ಅಂತ ನಮಗ್ ಗೊತ್ತು ತಾನೆ. ಆದ್ರೆ ಪುಟಾಣಿ ಎಲ್ಲಿದ್ದಾಳೆ ವೀರಣ್ಣ? ಇದ್ದಾಳೆ. ಕಂದ ಲಕ್ಷ್ಮಿ, ಬಂಗಾರಿ, ನೀನ್ ನನ್ನ ಬಿಟ್ಟು ಎಲ್ಲಿ ಹೋಗಿದ್ದ ಕಂದ? ನನ್ಗೆಷ್ಟು ಭಯ ಆಯ್ತು ಗೊತ್ತಾ? ಅಲ್ಲಮ್ಮ ಪಾರ್ವತಿ, ಆ ಮಗುಗೆ ನೀನೇ ತಾಯಿ ಅನ್ನೋ ತರ ಆಡ್ತಿದ್ಯಲ್ಲ. ಅವಳ ಅಮ್ಮಂಗ ಮಗುನ ಕೊಡು, ಅವಳ ಹೃದಯಕ್ಕೂ ಸ್ವಲ್ಪ ಸಮಾಧಾನ ಆಗತ್ತೆ. ಹೋಗು ಕಂದ. ಹೋಗಿದ್ದ ಕಂದ ನನ್ನ ಬಿಟ್ಟು? ಎಷ್ಟು ಭಯ ಆಗಿತ್ತು ಗೊತ್ತಾ? ವೀರಯ್ಯ, ಎಷ್ಟು ದಿನ ಆದ್ಮೇಲೆ ನಮ್ಮ ಮನೆಗೆ ಬಂದಿದ್ಯಾ? ಬಾ ಕೂತ್ಕೋ, ಕಷ್ಟ ಸುಖ ಮಾತಾಡೋಣ. ಏನಯ್ಯ ಮಾತಾಡ್ತಿದ್ಯಾ ನೀನು? ಈ ವೀರಯ್ಯ ಬಂದ್ಮೇಲೆ ಕಷ್ಟಕ್ಕೆ ಮುಕ್ತಿ ಸಿಗಬೇಕು, ಬರೀ ಸುಖದ ಬಗ್ಗೆ ಮಾತಾಡಬೇಕು. ವೀರಯ್ಯ, ನಮ್ಮ ಪುಟಾಣಿನ ಸ್ಕೂಲಿಂದ ಯಾರೋ ಎತ್ಕೊಂಡು ಹೋಗಿದ್ದಾರೆ ಅನ್ನೋ ವಿಷಯ ಗೊತ್ತಾದ ತಕ್ಷಣ ತುಂಬಾ ಗಾಬರಿ ಆಯ್ತು. ಅದು ನೀನು ಅಂತ ಗೊತ್ತಾದ್ಮೇಲೆ ಸಮಾಧಾನ ಆಯ್ತು. ಪುಟಾಣಿ ಸಿಕ್ಕಿದ್ದಕ್ಕೆ ಸಮಾಧಾನ ಆಯ್ತು ಅಥವಾ ನಾನು ಬಂದಿದ್ದಕ್ಕೆ ಸಮಾಧಾನ ಆಯ್ತು? ಪುಟಾಣಿ ಸಿಕ್ಕಿದ್ದಕ್ಕೆ ಸಂತೋಷ ಆಯ್ತು, ನೀನ್ ಬಂದೆ ಅಂತ ಸಮಾಧಾನ ಆಯ್ತು. ಬರ್ತಿದ್ದೀನಿ ಅಂತ ಒಂದು ಫೋನ್ ಆದ್ರೂ ಮಾಡಿ ಬರೋದಲ್ವಾ ವೀರಣ್ಣ? ಏನಂತ? ಶಾಲೆಗೆ ಹೋಗಿ ಮಗುನ್ ಕರ್ಕೊಂಡು ಹೋಗ್ತೀನಿ ಅಂತಲ? ನಿಮ್ಮನ್ನೆಲ್ಲ ನೋಡಿ ಬಹಳ ವರ್ಷಗಳಾಯ್ತಲ್ಲ, ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಬರ್ತಾ ದಾರಿಯಲ್ಲಿ ನಮ್ಮ ಮೊಮ್ಮಗಳು ಶಾಲೆಯಲ್ಲಿ ಓದ್ತಿದ್ದಾಳೆ ಅಂತ ಗೊತ್ತಾಯ್ತು. ಆ ಶಾಲೆ ಹತ್ರ ಹೋದೆ ನಾನು. ವೀರಣ್ಣ, ನೀವು ನನ್ನ ಮೊಮ್ಮಗಳು ಅಂತ ಹೇಳ್ತಾ ಇಲ್ಲ, ನಮ್ಮ ಮೊಮ್ಮಗಳು ಅಂತ ಹೇಳ್ತಾ ಇದ್ದೀರಾ. ಇದು ಒಂದು ಚಿಕ್ಕ ಮಾತೆ ಆಗಿರಬಹುದು, ಆದರೆ ಅದಕ್ಕೆ ಬಹಳ ದೊಡ್ಡ ಅರ್ಥ ಇದೆ. ಈ ನಿಮ್ಮ ದೊಡ್ಡ ಗುಣನೇ ಎಲ್ರಿಗೂ ಇಷ್ಟ ಆಗೋದು. ಆವತ್ತು ಇದನ್ನೇ ಹೇಳ್ತಿದ್ದೆ, ಇವತ್ತು ಹೇಳ್ತಿದ್ದೀನಿ, ನಿಮ್ಮಿಂದ ಕಲಿಯೋದು ಬಹಳಷ್ಟಿದೆ. ಅಯ್ಯಯ್ಯೋ, ಅಷ್ಟೆಲ್ಲ ಹೊಗಳಬೇಡ ಅಖಿಲಮ್ಮ ನನ್ನನ್ನು. ನೀ ನನಗಿಂತ ವಯಸ್ಸಿನಲ್ಲಿ ಚಿಕ್ಕವಳಾದ್ರು ಅನುಭವದಲ್ಲಿ, ಸಂಸ್ಕಾರದಲ್ಲಿ ಇಲ್ಲಿದ್ಯಾ ನೀನು.
ಈ ಸಾಮ್ರಾಜ್ಯದ ಒಡತಿಯಾಗಿ, ಗಂಡನಿಗೆ ತಕ್ಕ ಮಡದಿಯಾಗಿ, ಮಕ್ಕಳಿಗೆ ತಕ್ಕ ಮಾತೆಯಾಗಿ ನಿನ್ನ ಸೇವೆ ಯುವ ಪೀಳಿಗೆಗೆ ಮಾದರಿ ಆಗುವಂಥದ್ದು. ನಿನ್ನ ಬಗ್ಗೆ ಎಷ್ಟು ಹೊಗಳಿದ್ರು ಸಾಲದು ಅಖಿಲಮ್ಮ. ಜಾಸ್ತಿ ಹೊಗಳ್ಬೇಡಿ ವೀರಣ್ಣ, ಆಮೇಲೆ ನನಗೆ 2 ಕೊಂಬು ಬಂದ್ಬಿಡುತ್ತೆ, ಅದ್ರ ತುಂಬಾ ಅಹಂಕಾರ ತುಂಬ್ಕೊಂಡ್ಬಿಡುತ್ತೆ. ಆಮೇಲೆ ನನ್ನ ಮಾತು ನಾನೇ ಕೇಳದೆ ಇರೋ ಹಾಗಾಗ್ಬಿಟ್ರೆ? ಅದನ್ನೆಲ್ಲ ದಾಟಿ ಬೆಳೆದಿರೋಳಮ್ಮ ನೀನು. ನಾನೇ ನಿನ್ನನ್ನು ನೆನ್ನೆ ಮೊನ್ನೆಯಿಂದ ನೋಡ್ತಾ ಇದ್ದೀನೇನೋ. ವರ್ಷಾನುಗಟ್ಟಲೆ ನಿನ್ನ ಎಲ್ಲ ಪ್ರಯತ್ನದಲ್ಲೂ ನಿನ್ನ ನಾನು ಗಮನಿಸ್ತಾನೇ ಇದ್ದೀನಿ. ಅಹಂ ಅನ್ನೋದು ನಿನ್ನ ಹತ್ರನೇ ಬಿಟ್ಕೊಂಡಿರಲಿಲ್ಲ. ಇಷ್ಟೆಲ್ಲ ಬೆಳೆದಿದ್ರು, ಇಷ್ಟು ಹೆಸರುವಾಸಿ ಆಗಿದ್ರು ಕೂಡ, ಇಷ್ಟು ಹಣಕಾಸಿದ್ರು, ಆವತ್ತು ಇವತ್ತು ನೀ ನಾನು ಕೊಡ್ತಿರೋ ಗೌರವ ಪ್ರೀತಿ ಒಂದೇ ಥರ ಇದೆಯಲ್ಲ, ಅದಕ್ಕೆ ನಾನು ಆಭಾರಿಯಾಗಿದ್ದೀನಿ. ನಾವು ಅಷ್ಟೇ ವೀರಣ್ಣ, ನೀವು ನಮ್ಮ ಮೇಲಿಟ್ಟಿರೋ ಪ್ರೀತಿ ವಿಶ್ವಾಸಕ್ಕೆ, ನಮಗೆ ಮಾಡಿರೋ ಉಪಕಾರಕ್ಕೆ ಜನ್ಮ ಪೂರ್ತಿ ಋಣಿಯಾಗಿರ್ತೀವಿ. ಯಾಕೆ ಹಳೆ ಮಾತುಗಳೆಲ್ಲ? ಬರೀ ನಾವೇ ಮಾತಾಡ್ತಾ ಇದ್ದೀವಿ, ಅವರೆಲ್ಲ ಬೇಜಾರು ಮಾಡ್ಕೋತಾರೆ. ಹೇಗಿದೆ ಪಾರ್ವತಿ? ನಾನು ಚೆನ್ನಾಗಿದ್ದೀನಿ ಅಪ್ಪವ್ರೆ. ಆದಿ ಹೇಗಿದೆಯಪ್ಪ? ಚೆನ್ನಾಗಿದ್ದೀನಿ ಮಾವ. ನಾವು ಸೂಪರ್ ಆಗಿದ್ದೀವಿ ವೀರಣ್ಣವ್ರೆ. ನಾನು ಕೇಳಲೇ ಇಲ್ವಲ್ಲ. ತಮಾಷೆ ಮಾಡಿದೆ ಅಷ್ಟೇ. ಹೇಗಿದ್ದೀರಾ ನೀವು ದಂಪತಿಗಳು? ಹಾಲು ಜೇನು ಥರ ಇದ್ದೀವಿ ಅಲ್ವಾ ದಾಮು? ಮತ್ತು ಹಾಲು ಒಂದು ಕಡೆ, ಜೇನು ಒಂದು ಕಡೆ ಇದೆ. ವೀರಣ್ಣ, ಎಲ್ಲರನ್ನೂ ಕೇಳಿದ್ರಿ, ನಮ್ಮ ಮನೆಯ ಮುದ್ದಿನ ಸೊಸೆ, ನಿಮ್ಮ ಮುದ್ದಿನ ಮಗಳು ಜನನಿನೇ ಕೇಳಲಿಲ್ವಲ್ಲ. ಹೇಗಿದೆಯಾ ಅಂತ ಕೇಳೋದಕ್ಕೆ ಸಾಧಾರಣವಾದ ಕುಟುಂಬದಲ್ಲ ನನ್ನ ಮಗಳು ಸೊಸೆಯಾಗಿದ್ದಾಳೆ. ಅರಸನಕೋಟೆ ಅಖಿಲಾಂಡೇಶ್ವರಿ ಮನೆಯಲ್ಲಿ ಅವಳು ಚೆನ್ನಾಗೇ ಇರ್ತಾಳೆ ಅಲ್ವಾ ಜನನಿ? ಹೌದು ಅಪ್ಪ, ನಾನಂತೂ ನಮ್ಮ ಅತ್ತೆ ಮನೇಲಿ ತುಂಬಾ ಚೆನ್ನಾಗಿದ್ದೀನಿ. ಮತ್ತೆ ಅಪ್ಪ, ಅತ್ತಿಗೆ ಪುಟಾಣಿ ಎಲ್ಲ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಮಗಳೇ. ನಿತ್ಯ ನಿನ್ನ ನೆನೆಸ್ಕೋತಾನೆ ಇರ್ತಾರೆ. ಆದ್ರೆ ಆ ಮನೆಯಲ್ಲಿ ಕಾಡೋದು ಒಂದೇ. ಅಪ್ಪಾಜಿ ಇಲ್ಲ ಅನ್ನೋ ವಿಷಯದಲ್ಲಿ ನಮಗೂ ತುಂಬ ದುಃಖ ಇದೆ. ಅವರು ತುಂಬ ಜೀವನ ನಡೆಸಿನೇ ಹೋಗಿದಾರಲ್ಲ ವೀರಣ್ಣ, ಹಾಗೆ ಅಂತ ನಾವು ಸಮಾಧಾನ ಪಡ್ಕೋಬೇಕು ಅಲ್ವಾ? ಅದೇನೋ ನಿಜ. ಸಮಾಧಾನ ಮಾಡ್ಕೋ ಅಂತ ಹೇಳೋ ಸುಲಭ, ಆದರೆ ಕಷ್ಟ ಆಗುತ್ತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.